ಕರ್ನಾಟಕ ಮಾದರ ಮಹಾಸಭಾ ನೋಂದಣಿಯ ಜಾಗೃತಿ ಸಭೆ ಚಿಂತಾಮಣಿ ಕರ್ನಾಟಕ ರಾಜ್ಯಾದ್ಯಂತ ಆಯಾ ಜಾತಿಗಳ ಜಾತಿವಾರು ವರ್ಗವಾರು ಜಾತಿ ಸಂಘಟನೆಗಳು ಸಂಘಟಿತರಾಗಿ ಬಲಗೊಳ್ಳುತ್ತಿದ್ದು, ಅದರ ಸಾಲಿನಲ್ಲಿಯೇ ಮಾದಿಗ ಸಮುದಾಯದ ಜನತೆಯೂ ಕೂಡ ರಾಜ್ಯಮಟ್ಟದಲ್ಲಿ ಕರ್ನಾಟಕ ಮಾದರ ಮಹಾಸಭಾ ವೇದಿಕೆ ಅಡಿಯಲ್ಲಿ ರಾಜ್ಯಾದ್ಯಂತ ಸದಸ್ಯತ್ವ ಅಭಿಯಾನವನ್ನು ಮಾಡುತ್ತಿದ್ದು, ಇದಕ್ಕೆ ಪೂರಕವಾಗಿ ಸಮುದಾಯದವರು ಹೆಚ್ಚಿನ ಸದಸ್ಯತ್ವವನ್ನು ಪಡೆಯುವ ಮೂಲಕ ಸಮುದಾಯವನ್ನು ಸಂಘಟನೆಯ ಬಲಶಕ್ತಿಯೊಂದಿಗೆ ಕೊಂಡೊಯ್ಯಬೇಕೆಂದು ಮಾಜಿ ನಗರಸಭೆ ಸದಸ್ಯ ಜೈ ಭೀಮ್ ಮುರಳಿ ಮತ್ತು ಮುಖಂಡ ಚಾವಡಿ ಪ್ರಗತಿಪರ ಚಿಂತಕ ನಾರಮಾಕಲಹಳ್ಳಿ ಕೃಷ್ಣಪ್ಪ ಕರೆ ನೀಡಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಕರ್ನಾಟಕ ಮಾದರ ಮಹಾಸಭಾದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿ, ಇತರೆ ಸಮುದಾಯಗಳ ಜನತೆಗೆ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಮಠಗಳು ಸೇರಿದಂತೆ ಭವಿಷ್ಯದ ಮಕ್ಕಳಿಗಾಗಿ ಶಾಶ್ವತ ಚಿರಾಸ್ತಿಗಳನ್ನು ಮಾಡಿದ್ದಾರೆ. ಆದುದರಿಂದ ನಮ್ಮ ಸಮುದಾಯದ ಮಕ್ಕಳ ಭವಿಷ್ಯತ್ತಿಗಾಗಿ ಈಗಾಗಲೇ ದೊಡ್ಡಬಳ್ಳಾಪುರದ ಬಳಿ ಸರ್ಕಾರಿ ಜಾಗವನ್ನು ಸರ್ಕಾರದ ಬೆಲೆ ಕಟ್ಟಿ ಖರೀದಿ ಮಾಡಲು ನಿರ್ಧರಿಸಲಾಗಿದೆ ಎಂದರು. ಸಮುದಾಯದ ಹಿರಿಯ, ಕಿರಿಯ ಮುಖಂಡರು ಈ ಮಹಾಸಭಾದ ಸದಸ್ಯತ್ವವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡುವ ಮೂಲಕ ಮಹಾಸಭಾವು ಅತ್ಯಂತ ಹೆಚ್ಚು ಸದಸ್ಯತ್ವ ಪಡೆದಿರುವ ಸಂಘವಾಗಬೇಕೆಂದರು. ಆ ಮೂಲಕ ಭವಿಷ್ಯದ ಪೀಳಿಗೆಗೆ ಅಗತ್ಯವಾದ ಶೈಕ್ಷಣಿಕ ವಿದ್ಯಾಸಂಸ್ಥೆಗಳನ್ನು ಮತ್ತು ಇತರೆ ಸಮುದಾಯದ ಅಭಿವೃದ್ಧಿಯ ಪೂರಕ ಚಟುವಟಿಕೆಗಳಿಗೆ ಬಳಕೆ ಮಾಡುತ್ತೇವೆ ಹೊರತು ಯಾವುದೇ ದುಂದು ವೆಚ್ಚ ಮಾಡುವುದಿಲ್ಲವೆಂದು ಕೃಷ್ಣಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕವಾಲಿ ವೆಂಕಟರಮಣಪ್ಪ ಮಾತನಾಡಿ, ಸಮುದಾಯದವರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರುವುದರ ಮೂಲಕ ಸಮಾಜದಲ್ಲಿ ಅತ್ಯುತ್ತಮ ಸ್ಥಾನಗಳನ್ನು ಅಲಂಕರಿಸುವ ದಿಕ್ಕಿನಲ್ಲಿ ನಮ್ಮ ಚಿಂತನೆಗಳು ಸಹಕಾರಿಯಾಗಬೇಕೆಂದರು. ಆದಷ್ಟು ನಮ್ಮ ಸಮುದಾಯದ ಕುಟುಂಬಗಳು ದುಃಖಗಳಿಂದ ದೂರ ಉಳಿದು ಅತ್ಯುತ್ತಮ ಶೈಕ್ಷಣಿಕ ಮಾರ್ಗಗಳನ್ನು ಪಡೆಯುವ ಮೂಲಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ಅಲಂಕರಿಸಬೇಕು. ಆಗ ಮಾತ್ರ ಭವಿಷ್ಯದ ಮಕ್ಕಳ ಭವಿಷ್ಯತ್ತು ಉಜ್ವಲಗೊಳ್ಳಲಿದೆ ಎಂಬ ಅಗತ್ಯ ಆಲೋಚನೆಗಳನ್ನು ನಮ್ಮ ಸಮುದಾಯದವರು ಕಡ್ಡಾಯವಾಗಿ ಮಾಡಲೇಬೇಕೆಂದರು. ಈ ಸಂದರ್ಭದಲ್ಲಿ ಬುಲೆಟ್ ರಮೇಶ್, ಜಯಪ್ರಕಾಶ್, ಚೇಳೂರು ನರಸಿಂಹಪ್ಪ, ನಾಗಜನಪ್ಪ, ಜನಾರ್ದನ್, ಜೈ ಭೀಮ್ ಮುರಳಿ, ಮಾಳಪ್ಪಲ್ಲಿ ಸುರೇಶ್, ದುಗುನಾರಿಪಲ್ಲಿ ಮೂರ್ತಿ, ಪಿ. ವಿ. ರವಿ, ಊಲವಾಡಿ ರಾಮಪ್ಪ, ಸಂತೋಷ್, ಮುನಿರಾಜು, ಫೋಟೋಗ್ರಾಫರ್ ಶಿವ, ರಾಜೇಶ್, ಶ್ರೀನಿವಾಸ್ ಸೇರಿದಂತೆ ಸಮುದಾಯವರು ಉಪಸ್ಥಿತರಿದ್ದರು. ಆದ್ದರಿಂದ ನಮಗೆ ಮತ್ತೆ ಇನ್ನೊಬ್ಬರು ವಿಶೇಷವಾಗಿ ನಮ್ಮ ಕರ್ನಾಟಕದ ಮಾದಾರ ಸಭಾ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು, ಹಂಗಾಮಿ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಪಟ್ರೇನಹಳ್ಳಿ ಕೃಷ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ನಾವು ಕೋರ್ತಾ, ಯಾಕಂದರೆ ಇವರು ನಮ್ಮ ಮಾದಿಗ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಮುಖಂಡರು ಮತ್ತು ನಮ್ಮ ಮಾದಿಗ ಸಮುದಾಯ ಇರುವಂತಹ ಮುಖಂಡರು, ಹಿರಿಯ ಮುಖಂಡರೆಲ್ಲರೂ ಸಹ ಇವರಿಗೆ ಜವಾಬ್ದಾರಿಯನ್ನು ನೀಡಿದ್ದು, ಅವರ ಜವಾಬ್ದಾರಿಯುತವಾಗಿ ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಉಸ್ತುವಾರಿಯಾಗಿ ಮತ್ತು ಅಧ್ಯಕ್ಷರಾಗಿ ಅವರನ್ನು ನೇಮಕ ಮಾಡಿರುವುದರಿಂದ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಆದ್ದರಿಂದ 2015ರಲ್ಲಿ ಈ ಒಂದು ಮಾದಾರ ಮಹಾಸಭಾ ಅಂತ ಕಟ್ಟಿದ್ದಾರೆ. ಅಂದರೆ ಇದಕ್ಕೆ ಕಟ್ಟಿರ್ತಕ್ಕಂಥ ಉದ್ದೇಶ ಮತ್ತೆ ಇದಕ್ಕೆ ಮೆಂಬರ್ಶಿಪ್ ಆಗಬೇಕಾದಂಥ ಅವಶ್ಯಕತೆ ಮತ್ತೆ ಇದರಿಂದ ನಮಗೆ ಏನು ಅನುಕೂಲ, ಇದನ್ನು ನಮಗೆ ಕ್ವಶನ್ ಆಗಿ ಕಾಡ್ತವೆ. ಎಲ್ಲರಿಗೂ ಕಾಡುವಂಥ ಪ್ರಶ್ನೆ ಇದು ಬೇರೆ ಮುಂದುವರಿದ ಸಮುದಾಯಗಳ ರೀತಿಯಲ್ಲಿ ಈಗ ರಾಜ್ಯದಲ್ಲಿ ಒಕ್ಕಲಿಗರ ಸಂಘ ಇದೆ, ಅದಕ್ಕೆ ತಾಲೂಕು ಜಿಲ್ಲೆಯಲ್ಲಿ ಆರಿಸಿ ಹೋಗ್ತಾರೆ. ಅದೇ ರೀತಿ ಕುರುಬರ ಸಂಘ ಇದೆ, ಅದಕ್ಕೂ ಸಹ ಒಂದು ನೆಲೆ ಇದೆ. ಬೆಂಗಳೂರಲ್ಲಿ ತನ್ನದೇ ಆದಂಥ ಇನ್ಸ್ಟಿಟ್ಯೂಷನ್ಗಳು ಕಟ್ಟಿದ್ದಾರೆ, ತನ್ನದೇ ಆದಂಥ ಮೆಡಿಕಲ್ ಕಾಲೇಜುಗಳಿದ್ದಾವೆ, ತನ್ನದೇ ಆದಂಥ ವಿದ್ಯಾಸಂಸ್ಥೆಗಳಿದ್ದಾವೆ. ಎಲ್ಲ ಜಾತಿಗಳ ಒಂದು ಇದಿದ್ದಾವೆ, ಸಂಸ್ಥೆಗಳಿದ್ದಾವೆ. ಆದರೆ ಎಷ್ಟೋ ವರ್ಷಗಳಿಂದ ನೊಂದು ಬೆಂದಿರ್ತಕ್ಕಂಥ ನೊಂದವರಲ್ಲಿ ನೊಂದವರು ನಾವು, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನೊಂದವರಲ್ಲಿ ನೊಂದವರು ನಾವು. ಹಂಗಾಗಿ ಈ ಸಮಾಜಕ್ಕೆ ಏನಾದರೂ ಒಂದು ಗಟ್ಟಿಯಾದಂಥ ಬುನಾದಿ ಹಾಕಬೇಕು, ಗಟ್ಟಿಯಾದಂಥ ಒಂದು ನೆಲೆ ಕಂಡುಕೊಡ್ಬೇಕು ಅಂತೇಳಿ ನಮ್ಮ ಹಿರಿಯರು 10-15 ವರ್ಷಗಳಿಂದ ಎಲ್ಲರನ್ನೂ ಕೂಡಿಸಿಕೊಂಡು ಒಂದು ಕಡೆ ಸೇರಿಸ್ಕೊಂಡು ಚರ್ಚೆಗಳ ಮೇಲೆ ಚರ್ಚೆಗಳಾಗಿ ಇದಕ್ಕೆ ಮಾದಾರ ಮಹಾಸಭಾ ಅಂತ ಒಂದು ರೂಪ ಕೊಟ್ಟಿದ್ದಾರೆ. ಇದು ಮಾದಾರ ಅನ್ನೋದಕ್ಕಿಂತ ಮಾದಿಗ ಅಂತ ಯಾಕಂದ್ರೆ, ಮಾದಿಗ ಅಂದ್ರೆ ಅದೊಂಥರ ಡೈರೆಕ್ಟ್ ವರ್ಡ್ ಆಗ್ತದೆ. ಮಾದಾರ ಅಂದ್ರೆ ಅದಕ್ಕೊಂದು ಇದ್ದತ್ವಾದಂಥ ಪದ ಅಂತ ಹೇಳ್ಬಿಟ್ಟು ಎಲ್ಲರೂ ಇರು ಮಾದಾರ ಮಹಾಸಭಾ ಅಂತ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಯಾವುದೇ ಆದಂಥ ಇದು ಇಲ್ಲ. ನಮ್ಮ ಹಿರಿಯರು ಇನ್ನ ಅನೇಕ ಜನ ಇಲ್ಲಿ ಬರಬೇಕು, ಆದ್ರೆ ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನಾವು ಮುನ್ನೋಗ್ಬೇಕಾಗಿದೆ ಈ ಒಂದು ಸದಸ್ಯತ್ವ ಅಭಿಯಾನದಲ್ಲಿ. ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿಂದ ಮುಂದಿನ ದಿನಗಳಲ್ಲಿ ಈ ತಾಲೂಕಿಂದ ಒಬ್ಬ ಸದಸ್ಯರ ಆಯ್ಕೆಯಾಗಿ ಹೋಗ್ತಾರೆ ಜಿಲ್ಲೆಗೆ, ಜಿಲ್ಲೆಯಿಂದ ಮತ್ತೆ ಒಬ್ಬರು ಆಯ್ಕೆ ಆಗ್ತಾರೆ ರಾಜ್ಯಕ್ಕೆ. ಇದು ಒಂಥರ ಸಿಸ್ಟಮ್ ಇರುತ್ತದೆ. ಯಾವುದೇ ರೀತಿಯಾದಂತ ಇದರಲ್ಲಿ ಆ ಅನುಮಾನಕ್ಕೆ ಯಾರು ಆಯ್ಕೆ ಆಗಿರ್ತಾರೋ, ಆಯ್ಕೆ ಆಗಿರ್ತಕ್ಕಂಥವ್ರು
ಅದರಲ್ಲಿ ಮೆಂಬರ್ಶಿಪ್ ತಗೊಂಡು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ಈಗ ಕುಮಾರಕೃಪ ಗೆಸ್ಟ್ ಹೌಸ್ ಅಂದ್ರೆ ಶಿವಾನಂದ ಸರ್ಕಲ್ ಪಕ್ಕದಲ್ಲಿ ಒಂದು ದೊಡ್ಡದಾದಂತ 2 ಕೋಟಿ ರೂಪಾಯಿ ಕೊಟ್ಟು ಒಂದು 5 ವರ್ಷ ಲೀಸ್ಗನ್ನ ಒಂದು ಬಿಲ್ಡಿಂಗ್ ತಗೊಂಡಿದ್ದಾರೆ ನಮ್ಮ ಸಮಾಜಕ್ಕೆ. ಈಗ ಅದೇ ಪ್ರಧಾನ ಕಚೇರಿ. ಇದರಲ್ಲಿ ಮುಂದೆ ನಮ್ಮ ಸಮುದಾಯದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥವರೆಲ್ಲ ಸೇರಿ ಒಂದಷ್ಟು ಹಣವನ್ನು ಸಂಗ್ರಹಿಸಿ ಆ ಒಂದು ಕಚೇರಿಯನ್ನ ತಗೊಂಡಿದ್ದಾರೆ. ಮತ್ತೆ ಇದಕ್ಕೆ ಮುಂದೆ ಏನಾದರೂ ಒಂದು ನೆಲೆ ಕಂಡುಕೊಡಬೇಕು ಅಂತಂದ್ರೆ ಆ ವೆಬ್ಸೈಟ್ ಅಲ್ಲಿ ನೀವು ಬುದ್ಧಿವಂತರಿದ್ದೀರಾ, ಈಗೆಲ್ಲ ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್ ಎಲ್ಲ ನೋಡ್ತೀರಾ. ಆ ಒಂದು ಇದನ್ನ ನೀವು ಲಿಂಕ್ ಅನ್ನ ತಾವು ಶೇರ್ ಮಾಡಿಕೊಂಡ್ರೆ ಖಂಡಿತ ಅದರಲ್ಲಿ ಏನೇನು ಉದ್ದೇಶ ಇದೆ, ಯಾವುದಕ್ಕಾಗಿ ಇದನ್ನ ಸ್ಥಾಪನೆ ಮಾಡಿದ್ದೀವಿ, ಏನೇನು ಇದಕ್ಕೆ ಮುಂದೆ ಯೋಜನೆಗಳಿದಾವೆ ಅನ್ನೋದನ್ನ ಇದರಲ್ಲಿ ಗೊತ್ತಾಗ್ತದೆ. ನಮ್ಮ ಹಿರಿಯರು ಇದಕ್ಕೊಂದು ಒಳ್ಳೆ ಬುನಾದಿ ಹಾಕಿದ್ದಾರೆ. ಇದನ್ನ ನಾವೆಲ್ಲರೂ ಕಟ್ಟಿ ಬೆಳೆಸಬೇಕು. ನಾವು ಕಾಂಗ್ರೆಸ್ ಅಲ್ಲಿ ಇರಲಿ, ಬಿಜೆಪಿಯಲ್ಲಿ ಇರಲಿ, JDS ಅಲ್ಲಿ ಇರಲಿ, ಯಾವುದೇ ಸಂಘಟನೆಗಳಲ್ಲಿರಲಿ, ಆದ್ರೆ ನಮ್ಮದು ಅನ್ನೋದೊಂದು ಸದಸ್ಯತ್ವ ಇದ್ರೆ ನಮ್ಮ ಸಮಾಜದಕ್ಕೋಸ್ಕರ ನಾವು ಇದ್ದೀವಿ ಅನ್ನೋದೊಂದು ಭಾವನೆ ನಮ್ಮಲ್ಲಿ ಇರಬೇಕು ಅಂತ ಇದನ್ನ ಕಟ್ಟಿರೋದು. ಈಗ ಒಳ ಮೀಸಲಾತಿ ಬಗ್ಗೆ ನಮ್ಗೆಲ್ಲರಿಗೂ ಒಳ ಮೀಸಲಾತಿ ಬಂದಿದೆ ಅಂತ ನಾವೆಲ್ಲರೂ ಇದು ಮಾಡ್ತಾ ಇದ್ದೀವಿ, ಏನು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ. ಆದ್ರೆ ನಾನೊಂದು ಸಣ್ಣ ವಿಚಾರ ಹೇಳ್ತೀನಿ. 1900 ಜನ ಇಂಜಿನಿಯರ್ಗಳಿದ್ದಾರೆ. ಯಾರು? ನಮ್ಮ ಸೋದರ ಸಮಾಜದವರು. ನಾವಿರ್ತಕ್ಕಂಥ ಇಂಜಿನಿಯರ್ಗಳ ಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 260. ಇದನ್ನ ನೀವು ಪ್ರಶ್ನೆ ಮಾಡ್ಕೋಬೇಕು. ಯಾಕೆ ಈ ತಾರತಮ್ಯ ಯಾಕೆ ಅಂದ್ರೆ ನಮ್ಮಲ್ಲಿ ವಿದ್ಯಾರ್ಜನೆ ಇಲ್ಲ. ನಮ್ಮಲ್ಲಿ ಒಂದು ದೃಢ ಸಂಕಲ್ಪ ತಗೊಂಡು ನಾವು ಓದಬೇಕು, ನಮ್ಮ ಮಕ್ಕಳನ್ನ ಏನೇ ಆಗಲಿ ಓದಿಸ್ಬೇಕು ಅನ್ನುವಂಥ ಒಂದು ಛಲ ನಮ್ಮಲ್ಲಿ ಬರಬೇಕು. ಅವರು ಓದಿದ್ದಾರೆ, ನೌಕರಿ ಪಡ್ಕೊಂಡಿದ್ದಾರೆ. ನಾವು ಓದಿಲ್ಲ, ನೌಕರಿ ಪಡ್ಕೊಂಡಿಲ್ಲ. ಆದರೂ ನಮಗೆ ನಮ್ಮದೇ ಆದಂಥ ಒಂದು ಆರ್ಥಿಕ ಒಂದು ಸಾಮಾಜಿಕ ಹಿನ್ನೆಲೆ ಇರೋದರಿಂದ ತಡ ಆಗಿದೆ. ಇದು ಅನಿವಾರ್ಯನೂ ಸಹಿತ. ಈಗ ಒಂದೇನೆಂದರೆ, ಈ ಸಭೆ ಮಾಡ್ತಾ ಇರೋ ಉದ್ದೇಶ ನೀವು ಯಾವ ಪಾರ್ಟಿ ಆದರೂ ಇಟ್ಕೊಳ್ಳಿ, ಯಾವ ಪಕ್ಷದಲ್ಲಾದರೂ ಇರಲಿ, ಪಕ್ಷಾತೀತವಾಗಿ ಇದನ್ನು ಯೋಜನೆ ಮಾಡಿರ್ತಕ್ಕಂಥದ್ದು. ಈ ಸಮುದಾಯದ ಯಾವುದೇ ಹಳ್ಳಿ, ಕನಿಷ್ಠ ನಮ್ಮ ಈ ತಾಲೂಕಿನ ಈ ಮೂಲೆ ಯಾವುದೇ ಹಳ್ಳಿಯಲ್ಲಿ ಏನೇ ಹೆಚ್ಚು ಕಡಿಮೆ ಈ ಸಮುದಾಯದ ಜನಾಂಗದವ್ರ ಮೇಲೆ ಆದಾಗ ನಾವೆಲ್ಲ ಒಗ್ಗಟ್ಟಾಗಿ ಅದರ ವಿರುದ್ಧ ನಾವು ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಪ್ರತಿಭಟಿಸಬೇಕು. ಆಗ ನಮ್ಮವರಿಗೆ, ಆ ಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂಥ ಆ ಜನಾಂಗಗಳಿಗೆ ಬಲ ಬರ್ತದೆ, ಶಕ್ತಿ ಬರ್ತದೆ. ಈಗಾಗಲೇ ನಾನು ಹಳೆಯದನ್ನು ಮಾತಾಡಕ್ಕೆ ಹೋಗಲ್ಲ. ಇದೇನಾದರೂ ಕರೆಕ್ಟಾಗಿ ನಡ್ಕೊಂಡು ಹೋದರೆ, ಎಲ್ಲಿ ಅನ್ಯಾಯ ಆಗ್ತದೋ ಅಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಜನ ಸಮುದಾಯ ನಾವೆಲ್ಲ ಒಗ್ಗಟ್ಟಾಗಿ ಇದನ್ನು ಪ್ರತಿಭಟನೆ ಮಾಡಿದಾಗ ಮಾತ್ರ ಈ ಜನಾಂಗಗಳಿಗೆ ನ್ಯಾಯ ಸಿಗ್ತದೆ. ಬರೀ ಇದನ್ನು ಮಾಡಿಬಿಟ್ಟು ಮತ್ತೆ ತೊಂದರೆಗಳಾದಾಗ ನಮ್ಮ ಜನಾಂಗದ ಮೇಲೆ ಹಲ್ಲೆ, ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆ, ಸುಲಿಗೆಗಳು ಈ ಥರ ಆದಾಗ ನಾವು ಬದ್ದೇ ಇದ್ದಾಗ ಈ ಜನ ಮತ್ತೆ ನಡ್ಕೊಳ್ತಾರೆ, ಮತ್ತೆ ತಿರುಗಿ ಅನ್ಯಾಯಕ್ಕೆ ಒಳಗಾಗ್ತಾರೆ. ದಯವಿಟ್ಟು ಆ ಥರ ಇದ್ದರೆ ಮಾತ್ರ ಓಪನ್ ಆಗಿ ಈಗಲೇ ಮಾತಾಡಬೇಡಿ, ನೇರವಾಗಿ ಮಾತಾಡಿ. ನಿಮ್ಮ ಪಕ್ಷ ಯಾರಾದ್ರೂ ಇರಲಿ, ಎಲ್ಲಾದರೂ ಓಟ್ ಹಾಕೊಳ್ಳಿ, ನಾವು ಮಾತಾಡಲ್ಲ. ಆದರೆ ಸಮುದಾಯಕ್ಕೆ ಅನ್ಯಾಯ ಆದಾಗ ನಾವೆಲ್ಲ ಒಗ್ಗಟ್ಟಿನಿಂದ ಒಂದಾಗಿ ಇದನ್ನು ರಕ್ಷಣೆ ಮಾಡೋದು ನಾವು ಮಾಡಲ್ಲ. ಇಲ್ಲ ಅಂದರೆ ಆಗಿದ್ದಾಗ ಮಾತ್ರ ಮಾಡೋದು ತುಂಬ ಚೆನ್ನಾಗಿರ್ತದೆ. ಹಾಗಂತ ಹೇಳ್ತೀನಿ. ಮತ್ತು ಹೆಚ್ಚಿಗೆ ಮಾತಾಡೋಕ್ಕೆ, ಯಾಕೆಂದರೆ ಇದು ಮಾತಾಡೋ ಕಾರ್ಯಕ್ರಮ ಅಲ್ಲ. ನನ್ನ ಮಾತು ಒಳಗಡೆ ಇರ್ತಕ್ಕಂಥ ನನ್ನ ಫೀಲ್ ಏನಿತ್ತು, ನೋವು ಏನಿತ್ತು ಅದನ್ನು ಮುಂದೆ ಹಾಕಿದ್ದೀನಿ. ಯಾಕೆಂದರೆ ನಾವು ಹಿಂದೆ ಬಾಬಾ ಸಾಹೇಬರ ಪ್ರಶ್ನೆ ವಿಚಾರವಾಗಿ ಸುಮಾರು ನಿರಂತರವಾಗಿ 1 ವರ್ಷಗಳ ಕಾಲ ಅನೇಕ ಹೋರಾಟಗಳ ಮಾಡ್ಕೊಂಡು ಬಂದರೂ ಸಹಿತ ನಮಗೆ ನ್ಯಾಯ ಸಿಗಲಿಲ್ಲ. ಆದರೂ ನಾವು ಎದೆಗುಂದಿಲ್ಲ, ಹೋರಾಟವನ್ನು ಮುಂದುವರಿಸ್ಕೊಂಡೇ ಹೋಗ್ತೀವಿ. ಆದ್ದರಿಂದ ಅದೇ ನಮಗೆ ಅವಾಗೆಲ್ಲ ಸಹಕಾರ ಮಾಡಿದ್ರಿ. ಮುಂದೇನೂ ಇದೇ ರೀತಿ ಅನ್ಯಾಯಗಳಾದ ನೀವು ಸಹಕಾರ ಮಾಡ್ತೀರಿ ಅಂತ ಆಸ್ತಾ ನನಗೆ ಈ 2 ಮಾತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ನಾನು ಓದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಜೈ. ಕರ್ನಾಟಕ ಮಾದರ ಮಹಾಸಭಾದ ವತಿಯಿಂದ
ಸದಸ್ಯತ್ವ ನೋಂದಣಿ ನಡೀತಾ ಇದೆ. ಇದರ ಉದ್ದೇಶಗಳನ್ನು ಸ್ವಲ್ಪ ನಮ್ಮ ಕೃಷ್ಣಣ್ಣವರು ಸ್ವಲ್ಪ ಸವಿರವಾಗಿ ವಿವರಿಸಿದ್ದಾರೆ. ಯಾಕಂದರೆ ಬಹುಶಃ ಯಾವುದಾದ್ರೂ ಒಂದು ಸಮುದಾಯ ಇಲ್ಲಿವರೆಗೂ ತಮ್ಮದೇ ಸಮುದಾಯಗಳಿಂದನೇ ಮೋಸ ಹೋಗಿದ್ದಾರೆ ಅಂದರೆ ಅದು ನಮ್ಮ ಸಮುದಾಯ ಮಾತ್ರ. ಬೇರೆಯವರಿಲ್ಲಿ ನಮ್ಮಿಂದ ನಮಗೆ ನಾವೇ ಮೋಸ ಆಗಿರೋರು ಯಾರಾದ್ರು ಇದ್ದಾರೆ ಅಂದರೆ ನಾವೇ. ಹಾಗಾಗಿ ಎಲ್ರಿಗೂ ಒಂದು ಸಣ್ಣ ಅನುಮಾನ, ಏನಪ್ಪ ನಮ್ಮಲ್ಲಿ ಯಾರ್ಯಾರು ಬರ್ತಾರೆ ಪೊಲಿಟಿಕಲ್ ಒಳ್ಳೆ ಲೀಡರ್ಗಳೆಲ್ಲ ಬಂದರು, ನಮ್ಮ ಸಮುದಾಯ ಏನೂ ಮಾಡಲಿಲ್ಲ. ಇವಷ್ಟುವರೆಗೂ ಯಾರ್ಯಾರು ಏನೇನೋ ವೈಯಕ್ತಿಕವಾಗಿ ಏನೇನು ಬೆಳೆದಿದ್ದಾರೋ ಅವರೆಲ್ಲ ವೈಯಕ್ತಿಕವಾಗಿ ಬೆಳೆದಿರೋದು ಹೊರತು ಯಾವುದೇ ಏನೋ ರಾಜಕೀಯ ವ್ಯಕ್ತಿಗಳಿಂದ ಬೆಳೆದಿರುವಂಥವ್ರು ಯಾರೂ ಇಲ್ಲ. ಎಲ್ಲ ವೈಯಕ್ತಿಕವಾಗಿ ಬೆಳೆದಿರೋರೆ. ಈಗ ಎಲ್ಲ ಸಮುದಾಯಗಳಂತೆ ನಾವು ಕೂಡ ಮಾದಿಗ ಸಮುದಾಯದ ಒಂದು ಅಭಿವೃದ್ಧಿಯನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಒಂದು ಕರ್ನಾಟಕ ಮಾದಾರ ಸಭಾ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ನಮ್ಮೆಲ್ಲರ ಸಹಕಾರ ಇರ್ತದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಾವು ಇಲ್ಲಿವರೆಗೂ ಎಲ್ಲ ನಮ್ಮ ಸಮುದಾಯಗಳಾಗಿರುವಂಥ ಅನುಭವಗಳ ಮುಖಾಂತರ ನಾವೊಂದು ಅರ್ಥ ಮಾಡ್ಕೋಬೇಕಾಗಿತ್ತು. ಏನಂದರೆ ಇಷ್ಟು ವರ್ಷಗಳು ನಾವು ಇನ್ನೊಬ್ಬರನ್ನ ಬೆಳೆಸೋದಕ್ಕೆ ನಮ್ಮ ಶಕ್ತಿ ಸಾಮರ್ಥ್ಯ ವಯಸ್ಸು ಎಲ್ಲ ದಾರಿ ಇರ್ತಿದ್ವಿ, ಹಾಳಾಗೋಗಿದೆ. 30-40 ವರ್ಷಗಳ ಹೋಗಿದೆ. ಇನ್ನು ಮುಂದೆ ಆದರೂ ನಮ್ಮನ್ನ ಅಂದರೆ ನಮ್ಮ ಸಮುದಾಯವನ್ನ ಇರುವಂಥ ಜನಗಳನ್ನ ಮೇಲೆ ತರುವಂಥ ಒಂದು ಕೆಲಸಕ್ಕೆ ನಾವು ಇವತ್ತಾದರೂ ಯೋಚನೆ ಮಾಡ್ತೀವ ಅಂತ. ಇವತ್ತು ಅದನ್ನ ಯೋಚನೆ ಮಾಡುವಂಥ ಸಂದರ್ಭ ಬಂದಿದೆ. ಅದನ್ನು 100% ಆಗಬೇಕಾಗಿದೆ. ನಮಗೆ ಬಹಳ ಮುಖ್ಯವಾಗಿ ಇಲ್ಲೇನು ಮಾದಿಗ ಸಮುದಾಯದ ಒಂದು ಮೀಸಲಾತಿಗಾಗಿ ಅಂದರೆ ಎಲ್ಲ ಏನು ಒಳ ಮೀಸಲಾತಿಗಾಗಿ ಎಲ್ಲ ಸಮುದಾಯಗಳು ಅವ್ರಿಗೆ ಸಂಪಾದಿಸಬೇಕು ಅಂತ ಹೋರಾಟದಲ್ಲಿ ಎಲ್ಲ ಪರಿಶಿಷ್ಟ ಜಾತಿ ಸಮುದಾಯಗಳು ಹೋರಾಟಗಳು ಮಾಡ್ತಾ ಬಂದಿವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇದು ಆಗಲೇಬೇಕು ಅಂತ ಪಟ್ಟು ಹಿಡಿದಂಥ ಸಮುದಾಯ ಯಾವುದು ಅಂದರೆ ಮಾದಿಗ ಸಮುದಾಯ. ಈ ಮಾದಿಗ ಸಮುದಾಯದ ಆ ಒಂದು ನೇತೃತ್ವವನ್ನು ವಹಿಸಿಕೊಂಡಂಥ ಹಿರಿಯರು ಏನಿದ್ದಾರೆ, ಮಾದಿಗ ದಂಡರ ಮುಖಂಡರುಗಳೇನಿದ್ದಾರೆ, ಇವರೆಲ್ಲ ಅಷ್ಟೇ. ಉದಾಹರಣೆಗೆ ನಾವು ಕೂಡ ಅಷ್ಟೇ, ನಾವು ದಲಿತ ಸಂಘಟನೆ ಮತ್ತೆ ಬೇರೆ ರೀತಿಯ ಸಂಘಟನೆಗಳಲ್ಲಿ ಇದ್ಬೇ ಹೊರತು ಮಾದಿಗ ದಂಡರದಲ್ಲಿ ನಾವೆಲ್ಲ ಕೆಲಸಗಳೇನು ಅವಾಗೇನು ಮಾಡಿಲ್ಲ. ಬಟ್ ಆದರೆ ಅವ್ರು ಶ್ರಮ ಪಟ್ಟಿದ್ದಾರೆ. ಅವರೆಲ್ಲ ಶ್ರಮ ಪಟ್ಟು ಅವರ ಹೋರಾಟದ ಪ್ರತಿಫಲ ಅವ್ರು ನೋಡಿ ಇನ್ನಾಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲರೂ ಹೋಗಿರೋದೆ. ನಾವು ಮಾದಿಗರೇನಪ್ಪ ಅಂತ ಅವಾಗ ಎಲ್ಲರೂ ಹೋಗಿರೋರೇ ಹೊರತು ಅದನ್ನ ಮುನ್ನಡೆಸ್ಕೊಂಡು ಹೋಗಿರೋರಲ್ಲಿ ನಾವು ಕೂಡ ಇಲ್ಲ. ಮಾದಿಗ ದಂಡೋರ ಏನು ಸಂಘಟನೆಗಳೇನಿದೆ ಅವರೇ ಮುನ್ನಡೆಸ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನನ್ನ ಇದೇನಂದ್ರೆ ಆ ಹೋರಾಟವನ್ನ ಮುನ್ನಡೆಸ್ಕೊಂಡು ಹೋಗಿರುವಂತ ಏನು ಸಾಮರ್ಥ್ಯ ಇರುವಂತವ್ರೆ ಇದರ ಮುಂದಾಳತ್ವವನ್ನು ನೀವೇ ವಹಿಸ್ಕೋಬೇಕು ಅಂತ ನನ್ನ ಆಲೋಚನೆ. ಆಗ ಮಾತ್ರ ಅದಕ್ಕೆ ನ್ಯಾಯ ಕೊಡ್ತೀವಿ. ಯಾಕಂದ್ರೆ ಅವರು ಕಾಳಜಿಯಿಂದ ಮಾಡಿದ್ದಾರೆ. ಆ ಮಾಡಿರೋರಿಗೆ ಆ ಕ್ರೆಡಿಟು ಸಿಗಬೇಕು, ಆ ಗೌರವನೂ ಸಿಗಬೇಕು, ಅವ್ರಿಗೆ ಒಂದು ನಾಯಕತ್ವ ಸಿಗಬೇಕು. ಅವರಿಂದ ಹೋಗಿ ರೆಡಿ ಇರ್ತೀವಿ. ಯಾಕಂದ್ರೆ ರಾಜಕಾರಣಿಗಳಿಂದ ಹೋಗಕ್ಕೆ ಯಾರು ರೆಡಿ ಇಲ್ಲ. ಯಾರು ನಂಬ್ತಾರೆ ಹೋಗಪ್ಪ ಅಂತ ಹೇಳ್ತಾರೆ, ಆಗಲ್ಲ. ನಾವು ಗ್ಯಾರಂಟಿ ಇಟ್ಕೊಳಕ್ಕಾಗಲ್ಲ. ಆದರೆ ನೀವು ಉದಾಹರಣೆಗೆ ಒಂದು ಸಣ್ಣ, ಯಾಕಂದ್ರೆ ನಾವು ಬೇರೆ ಕಂಪೇರ್ ಮಾಡ್ತೀವಿ ಅಂತ ಏನ್ಬೇಡ. ಉದಾಹರಣೆಗೆ ಈ ನಿರ್ಮಲಾನಂದ ಸ್ವಾಮೀಜಿ ತಗೊಳ್ಳಿ, ಇನ್ನು ಒಕ್ಕಲಿಗ ಸಂಘದ ನಿರ್ಮಲಾನಂದ ಸ್ವಾಮೀಜಿ ಅವರು ಆ ಸಮುದಾಯದಲ್ಲಿರುವಂಥ ಎಲ್ಲ ಒಕ್ಕಲಿಗ ಏನು ಸಮುದಾಯದ ಏನು ರಾಜಕಾರಣಿಗಳಿದ್ದಾರೆ ಏನಿದಾರೋ ಅವರೆಲ್ಲರೂ ಅವ್ರು ಹೇಳ್ದಂಗೆ ಮಾಡ್ತಾರೆ. ಆ ಸಮುದಾಯಗಳಿಗೆ ನೋಡಪ್ಪ ನಮ್ಮ ಸಮುದಾಯಕ್ಕೆ ಏನಾದರೂ ಕಷ್ಟ ಆದಾಗ ನೀವೆಲ್ಲ ನಿಂತ್ಕೋಬೇಕು ಅಂತ ಅವ್ರಿಗೆ ಆರ್ಡರ್ ಪಾಸ್ ಆಗಿರ್ತದೆ. ಏನಾದರೂ ಹೆಚ್ಚು ಕಮ್ಮಿ ಆದರೂ ಅವ್ರ ಹತ್ರನೇ ಹೋಗಿ ಡಿಸ್ಕಸ್ ಮಾಡ್ತಾರೆ. ಅದನ್ನ ಯಾರೇ ಆಗಲಿ, ಡಿ ಕೆ ಶಿವಕುಮಾರ್ ಎಷ್ಟೇ ದೊಡ್ಡ ಪೊಲಿಟಿಕಲ್ ಲೀಡರ್ ಆಗಲಿ, ಆರ್ ಅಶೋಕ್ ಎಷ್ಟೇ ದೊಡ್ಡ ಪೊಲಿಟಿಕಲ್ ಲೀಡರ್ ಆಗಲಿ, ಈ ಥರ ಬಿಜೆಪಿಲಿರೋ ಸದಾನಂದ ಗೌಡರು, ಬೇರೆ ಯಾವ್ಯಾವ ಒಕ್ಕಲಿಗ ಸಮುದಾಯ ಯಾರೇ ಲೀಡರ್ಗಳಾಗಲಿ, ಅವರೆಲ್ಲರೂ ಅಷ್ಟೇ ರಾಜಕೀಯವಾಗಿ ಅವರು ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಸಮೇತ ತಮ್ಮ ಸಮುದಾಯದ ವಿಷಯಗಳು ಬಂದಾಗ ಅವರೆಲ್ಲರೂ ಒಂದಾಗಿರ್ತಾರೆ. ಆದ್ರೆ ವಿಚಿತ್ರ ಏನಂದ್ರೆ ನಮ್ಮಲ್ಲಿ ನಮ್ಮ ಸಮುದಾಯಗಳು ಹೋದ್ರೂ ಪರವಾಗಿಲ್ಲ, ನಮ್ಮ ರಾಜಕೀಯ ಪಾರ್ಟಿಗೆ ಮುಖ್ಯ ಅನ್ನೋಂಥವ್ರು ಕೂಡ ಬಹಳ ಜನ. ಆ ಒಂದು ಕಾರಣಕ್ಕಾಗಿ ನಾವು ತುಂಬಾ ಹೊಡೆದಾಗಿರುವಂತ ಸಂದರ್ಭ ನಡೆದಿದೆ. ಇನ್ನು ಮುಂದೆ ಅವ್ರು ನಡೀಬಾರ್ದು. ಯಾಕಂದ್ರೆ ಮುಂದಿನ ತಲೆಮಾರು ನಮಗಿನ್ನ ಹೆಚ್ಚು ವಿದ್ಯಾವಂತರು, ಹೆಚ್ಚು ಸಾಧನೆಗಳು, ಕನಸುಗಳನ್ನೆಲ್ಲ ಕಂಡುಕೊಂಡಿರೋರು ಬಹಳ ಜನ ಬರ್ತಾ ಇದ್ದಾರೆ. ಹಾಗಾಗಿ ಅವರ ಕನಸುಗಳನ್ನ ನುಚ್ಚುನೂರು ಮಾಡುವಂಥ ಕೆಲಸಗಳು ನಮ್ಮಿಂದ ಇನ್ನ ಆಗಬಾರ್ದು ಅನ್ನೋದು. ಹಾಗಾಗಿ ಬಹಳ ಮುಖ್ಯವಾಗಿ ಈ ಒಂದು ಮಾದಾರ ಸಭಾದ ಕರ್ನಾಟಕ ಮಾದಾರ ಸಭಾದ ಮುಖಂಡತ್ವಗಳು ಅಷ್ಟೇ ಅವರು ಪ್ರಾಮಾಣಿಕರು ಮತ್ತು ಎಲ್ಲಾ ಸಮುದಾಯಗಳನ್ನು ತಗೊಂಡೋಗುವಂತ ನಿಟ್ಟಿನಲ್ಲಿ ಇರಬೇಕು. ನಮ್ಮ ಮಾದಾರ ಚೆನ್ನೈ ಸ್ವಾಮೀಜಿಗಳು ಇದ್ದಾರೆ. ಬಹುಶಃ ಅವ್ರನ್ನ ಪರ್ಸನಲ್ ಆಗಿ ಯಾರ್ಯಾರು ಭೇಟಿಯಾಗಿದಾರೋ ಗೊತ್ತಿಲ್ಲ, ನಾನು ಭೇಟಿಯಾಗಿಲ್ಲ. ಒಂದು ಸಮುದಾಯದ ಸ್ವಾಮೀಜಿ ಅಂದಾಗ ಆ ಸಮುದಾಯದಲ್ಲಿರುವಂಥ ಎಲ್ಲ ರಾಜಕಾರಣಿಗಳನ್ನ, ಎಲ್ಲ ಮುಖಂಡರನ್ನ, ಎಲ್ಲ ಸಂಘಟನೆಗಳ ಮುಖಂಡರನ್ನ, ಹಿರಿಯರನ್ನ ಇವರೆಲ್ಲ ಒಗ್ಗೂಡಿಸ್ಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಮಾಡಬೇಕಾಗಿತ್ತು. ಇವಾಗ ಒಂದು ಸ್ಟಾರ್ಟ್ ಮಾಡಿದ್ದಾರೆ, ಆದರೆ ಅವ್ರ ಜನಗಳ ಬಳಿ ಇನ್ನೂ ಬಂದಿಲ್ಲ. ಬರ್ಬೋದು, 100% ಅವ್ರು ಬರ್ಬೋದು. ಯಾಕಂದ್ರೆ ಒಂದು ಸಮುದಾಯವನ್ನ ಲೀಡ್ ಮಾಡುವಂತ ಶಕ್ತಿ ಯಾರಿಗಿರುತ್ತೆ ಅಂದ್ರೆ ಅವರು ಪಕ್ಷಾತೀತವಾಗಿ ಮಾಡಬೇಕು ಅಂದ್ರೆ ಆ ವ್ಯಕ್ತಿನೂ ಪಕ್ಷಾತೀತವಾಗಿ ಇರಬೇಕು ಅಲ್ವಾ. ಯಾರಾದ್ರೂ ಒಬ್ಬನ್ನ ನಾವು ನಂಬಬೇಕು, ಪಕ್ಷಾತೀತವಾಗಿ ಇವ್ರು ಇರ್ತಾರೆ ಅಂದ್ರೆ
ಆ ವ್ಯಕ್ತಿ ಕೂಡ ಪಕ್ಷಾತೀತವಾಗಿರಬೇಕು. ಹಾಗಾಗಿ ಮಾದಾರ ಚೆನ್ನ ಸ್ವಾಮೀಜಿಗಳು ಒಂದು ಸಮುದಾಯದ ಸ್ವಾಮೀಜಿ ಆಗಿರೋದ್ರಿಂದ ಅವರು ಪಕ್ಷಾತೀತವಾಗಿ ಎಲ್ರಿಗೂ ನ್ಯಾಯ ಕೊಡಿಸಬಲ್ಲರು, ಎಲ್ಲರ ಒಂದು ಕಷ್ಟ ಸುಖಗಳನ್ನ ಕೇಳಬಲ್ಲರು. ಯಾಕೆ ನಮ್ಮ ಪ್ರಸನ್ನಾನಂದ ಸ್ವಾಮೀಜಿ ಎಸ್.ಟಿ ಸಮುದಾಯದ ಸ್ವಾಮೀಜಿಗಳಿದ್ದಾರೆ, ಅವರು ಆ ಸಮುದಾಯದ ಏನೇ ಸಮಸ್ಯೆ ಆಗಲಿ ಎಲ್ಲೇ ಆಗಲಿ ಎಲ್ಲಿಂದನೋ ಎಲ್ಗೋ ಬರ್ತಾರೆ. ಬೇಕಾದ್ರೆ ಬೀದರ್ಗೂ ಹೋಗ್ತಾರೆ, ಬೀದರಿಂದ ಬೇಕಾದ್ರೆ ಮಂಗಳೂರಿಗೂ ಹೋಗ್ತಾರೆ, ಮೈಸೂರಿಗೆ ಹೋಗ್ತಾರೆ, ಎಲ್ಲ ಕೊಡ್ತಾರೆ. ಎಲ್ಲೆಲ್ಲಿ ಅವ್ರ ಸಮುದಾಯ ಇದೆ ಅಲ್ಲೆಲ್ಲ ಹೋಗ್ತಾರೆ. ನಮ್ಮ ಸಮುದಾಯದ ಸ್ವಾಮೀಜಿಗಳು ಕೂಡ ಆ ಥರ ಮುಂದೆ ಬರಬೇಕಾಗ್ತದೆ, ಆ ರೀತಿ ನಡ್ಕೋಬೇಕಾಗ್ತದೆ. ಜೊತೆಗೆ ಬರಸ್ಟ್ ಆದ ತಕ್ಷಣ ನಾವೆಲ್ಲ ಹೋಗ್ಬೇಕಾಗಿತ್ತು. ಅವ್ರು ಮಾಹಿತಿ ಸ್ಟಾರ್ಟಿಂಗ್ ಮಾಡಿದಾಗ ಆಯ್ತು ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು, ಮತ್ತೆ ಶಿವಣ್ಣ ಅವರು ಏನ್ ಸಂಘ ಶಿವಣ್ಣ ಅಂತಿದ್ರು, ಕಾಲುವಣ್ಣಲ್ಲಿ ಲಾಸ್ಟ್ ಸಭೆ ಮಾಡಿದ್ರು. ನೀವು ಮಾಡ್ತಾ ಇರೋದು ಅವಶ್ಯಕತೆ ಇದೆ, ಮುಂದಿನ ದಿನಗಳಲ್ಲಿ ಮಾಹಿತಿ ನಮ್ಗೆ ಬೇಕಾಗಿದೆ, ನೀವು ಮಾಡ್ರಿ ಅಂತ ಹೇಳಿದ್ರು. ಪಾಪ ಆ ಸಭೆ ಆದ ತಕ್ಷಣ ಮತ್ತೆ ಏನೋ ಪಾಪ ಅವ್ರ ಕಾಲದಿಂದ ಅವ್ರು ಇದಾದ್ರು, ಮತ್ತೆ ಅವ್ರು ಇದ್ದಿದ್ರೆ ಆಗಿದ್ರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇನ್ನೂ ಪ್ರಬಲ ಆಗ್ತಾ ಇತ್ತು ಅನ್ನೋದು ತಾವ್ ಯಾರು ಮರಿಬೇಡಿ. ಶಿವಣ್ಣ ಅವ್ರು ಇದ್ದಿದ್ರೆ ಇವತ್ತು ಮಾದಿಗದವ್ರು ಗೊತ್ತಾ, ಇವತ್ತು ಇದೇ ಕರ್ನಾಟಕ ಮಾದಿಗ ಮಹಾಸಭಾ ಎಷ್ಟು ಪ್ರಬಲವಾಗಿ ಆಗ್ತಾ ಇತ್ತು. ಆದ್ರೂ ಇವತ್ತು ಹಿರಿಯರು ಏನಿದ್ದಾರೆ ಎಲ್ಲರೂ ಸಹಕಾರ ತಗೊಳ್ಳೋಣ. ಪಕ್ಷಾತೀತ ನಾರಾಯಣ ಸ್ವಾಮಿ ಅವರು ಮತ್ತೆ ಏನು ಕೆ.ಎಚ್. ಮುನಿಯಪ್ಪನವರು, ಗೋವಿಂದ ಕಾರಜೋಳ ಆಗಿದ್ದಾರೆ. ಯಾಕಂದ್ರೆ ನಾನು ಮೊದಲೇ ಅವ್ರಿಗೆಲ್ಲ ಹೇಳಿದ್ದೀನಿ ನೋಡಿ, ಪಕ್ಷಾತೀತವಾಗಿ ಏನು ಗೋವಿಂದ ಕಾರಜೋಳ, ನಾರಾಯಣ ಸ್ವಾಮಿ, ಕೆ.ಎಚ್. ಮುನಿಯಪ್ಪ ಎಲ್ಲರೂ ವೇದಿಕೆಯಲ್ಲಿರಬೇಕು. ಎಲ್ಲ ಬ್ಯಾನರ್ ಹಾಕೊಂಡು ಮತ್ತೆ ಯಾರೇ ಆಗಲಿ ನಮ್ಗೆ ಬೇಕಾಗಿಲ್ಲ. 30 ವರ್ಷದಿಂದ ಇದೇ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಇನ್ನು ಮುಂದೆನೂ ಇದೇ ರೀತಿ ಹೋರಾಟ ಮಾಡ್ಕೊಂಡು ಬರ್ತೀವಿ. 8% ನಮ್ಮ ಮಾದಿಗರಿಗೆ ಆಗೋವರೆಗೂ ನಾವು ಹೋರಾಟ ಯಾರು ನಿಲ್ಲಬಾರ್ದು ಅಂತ ಹೇಳ್ಬಿಟ್ಟು ಈ ಸಭೆಯಲ್ಲಿ ನಮ್ಗೆಲ್ಲರಿಗೂ ಹೇಳ್ತಾ ಇದೀವಿ.